ಮುಸ್ಲಿಂ ಯುವಕರ ಮೇಲೆ ಹಲ್ಲೆ ಆರೋಪ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮಾ ನಡೀತಾ ಇದೆ. ಮುಸ್ಲಿಂ ಯುವಕರ ಮೇಲೆ ಹಲ್ಲೆ ಆರೋಪ, ಠಾಣೆ ಮುಂದೆ ಈಗ ಹೈಡ್ರಾಮಾ ಸೃಷ್ಟಿಯಾಗ್ಬಿಟ್ಟಿದೆ. ಇದು ನಡೆದಿರುವಂಥದ್ದು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಕೂಡ ಆಗಿದೆಯಂತೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ತರಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಭೀಕರತೆಯನ್ನ ಬಿಚ್ಚಿಡಿಯತ್ತೆ ದೃಶ್ಯ. ಅಂದ್ರೆ ಕಲ್ಲು ತೂರಾಟದಿಂದ ಪೊಲೀಸ್ ಠಾಣೆಯ ವಾಹನಗಳಿಗೂ ಕೂಡ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಸವ ಕಲ್ಯಾಣ ನಗರದ ನೋಡಿ, ನೆನ್ನೆ ಮುಸ್ಲಿಂ ಯುವಕರ ಮೇಲೆ ಹಲ್ಲೆ ಆರೋಪ, ಠಾಣೆ ಮುಂದೆ ಹೈಡ್ರಾಮಾ ನಡೆದಿದೆ. ಪೊಲೀಸ್ ಠಾಣೆ ಮೇಲೂ ಕೂಡ ಕಲ್ಲು ತೂರಾಟ ನಡೆಸಲಾಗಿದೆ. ಸೊ ಭೀಕರತೆ ದೃಶ್ಯ ಈಗ ಸರಿಯಾಗಿದೆ. ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ. ಪೊಲೀಸ್ ಠಾಣೆಯ ಮುಂದೆ ನಿಲ್ಲಿಸಿದಂಥ ವಾಹನಗಳಿಗೂ ಕೂಡ ಹಾನಿಯಾಗಿದೆ. ಮುಸ್ಲಿಂ ಯುವಕರ ಮೇಲೆ ಹಲ್ಲೆ ಮಾಡಿರುವಂಥ ಆರೋಪ, ಠಾಣೆಯ ಮುಂದೆ ಹೈಡ್ರಾಮಾ. ಇದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ನೋಡಿ. ಬಸವ ಕಲ್ಯಾಣ ನಗರದಲ್ಲಿ ಆಗಿರುವಂಥ ಗಲಾಟೆ ಇದು. ಬೀದರ್ ಜಿಲ್ಲೆ ಬಸವ ಕಲ್ಯಾಣ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಾನಂದ್, ಬಸವ ಕಲ್ಯಾಣ ನಗರದ ಪೊಲೀಸ್ ಠಾಣೆ ಮೇಲೂ ಕೂಡ ಈಗ ಅಟ್ಯಾಕ್ ಆಗಿರೋ ಅಂಥದ್ದು, ಪರಿಸ್ಥಿತಿ ಹೇಗಿದೆ ಈಗ? ಅವರ ಆರೋಪ ಆದ್ರೂ ಏನು? ಎಸ್ ಮಧುಸೂದನ, ಅಂದ್ರೆ 3ನೇ ತಾರೀಕು ಏನು ಮುಸ್ಲಿಂ ಯುವಕರ ಮೇಲೆ, ಮೌಲ್ವಿಗಳ ಮೇಲೆ ಹಿಂದೂ ಯುವಕರು ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿತ್ತು. ಆರೋಪದ ಹಿನ್ನೆಲೆ ಒಂದು FIR ಕೂಡ ದಾಖಲಾಗಿತ್ತು. ಹಿಂದೂ ಯುವಕರು 6 ಜನರ ಮೇಲೆ FIR ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದ ಬಳಿಕ ಏನು ಕೆಲವೊಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದೆ ಅನ್ನುವಂಥ ಮಾಹಿತಿ ಮುಸ್ಲಿಂ ಯುವಕರಿಗೆ ಮಾಹಿತಿ ತಲುಪುತ್ತೆ. ಅದೇ ಕಾರಣದಿಂದಾಗಿ ನಿನ್ನೆ ರಾತ್ರಿ 4ನೇ ತಾರೀಕು ತಡರಾತ್ರಿ ಮುಸ್ಲಿಂ ಯುವಕರು ಎಲ್ಲರೂ ಕೂಡ ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆ ಎದುರು ಜಮಾವಣೆಗೊಳ್ತಾರೆ. ಜಮಾವಣೆಗೊಂಡು ಅಲ್ಲಿ ದೊಂಬಿ ಮಾಡುವ ಒಂದು ಉದ್ದೇಶದಿಂದ ಏನು ಹಲ್ಲೆ ಮಾಡಕ್ಕೆ ಮುಂದಾಗ್ತಾರೆ ಎನ್ನುವಂತ ಪ್ರಕರಣವನ್ನ FIR ದಾಖಲವನ್ನ ಪೊಲೀಸರು ಮಾಡ್ಕೊಳ್ತಾರೆ. ಬಸವ ಕಲ್ಯಾಣ ನಗರ ಪೊಲೀಸರು ಆ ಒಂದು ಸಮಯದಲ್ಲಿ ಪೊಲೀಸರ ಮೇಲೆ ಕೂಡ ಹಲ್ಲೆ ಆಗತ್ತೆ. ಆ ಹಲ್ಲೆ ಪರಿಣಾಮ ಪೊಲೀಸ್ ವಾಹನಗಳಿಗೂ ಕೂಡ ಕಲ್ಲನ್ನ ತೂರಾಡ್ತಾರೆ, ಮತ್ತೆ ಪೊಲೀಸರಿಗೂ ಕೂಡ ಎದಾಡಿ ಗಾಯಗೊಳಿಸಿರ್ತಾರೆ. ಪರಿಣಾಮ ಬಸವ ಕಲ್ಯಾಣ ನಗರ ಠಾಣೆ ASI ಆದಂತಹ ಮುಕ್ತಾರ್ ಎನ್ನುವರ ಮೇಲೂ ಕೂಡ ಗಂಭೀರ ಗಾಯವಾಗುತ್ತೆ. ಹೀಗಾಗಿ ಅವರು ಕೂಡ ಬಸವ ಕಲ್ಯಾಣ ತಾಲೂಕು ಆಸ್ಪತ್ರೆ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾರೆ. ಇದಾದ ಬಳಿಕ CCTV ದೃಶ್ಯಗಳನ್ನು ಆಧರಿಸಿ ಮತ್ತು ಸ್ಥಳದಲ್ಲಿರುವಂತಹ ಗುರುತಿಸಿ 49 ಜನರ ಮೇಲೆ ಪ್ರಕರಣವನ್ನು ದಾಖಲಿಸಿ ಆರೋಪಿಗಳ ಪೈಕಿ 49 ಜನರೇ ಇರ್ತಾರೆ. ಅದರಲ್ಲಿ ಒಂದು 20 ಜನನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಏನು ಸದ್ಯ ಬಸವ ಕಲ್ಯಾಣದಲ್ಲಿ ಪರಿಸ್ಥಿತಿ ಈಗ ಉದ್ವಿಗ್ನಗೊಂಡಿರುವಂತದ್ದು. ಏನು ಹಿಂದೂ ಮುಸ್ಲಿಂ ಗಲಾಟೆ ಈಗ ತೀವ್ರ ಸ್ವರೂಪವನ್ನು ಪಡ್ಕೊಂಡಿರುವಂತದ್ದು. ಹೀಗಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಸದ್ಯ ಪೊಲೀಸರು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಏನು ಪರಿಸ್ಥಿತಿಯನ್ನು ನಿಯಂತ್ರಣ ತರಕ್ಕೆ ಹದ್ದುಬಸ್ತಿರುವಂತಹ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಪೊಲೀಸರು ಕೂಡ ಕೈಗೊಂಡಿದ್ದಾರೆ. ಈ ಕುರಿತಾಗಿ ಈಗಾಗಲೇ ನ್ಯೂಸ್ ಫಸ್ಟ್ಗೂ ಕೂಡ ಏನು ಪೊಲೀಸರ ವಾಹನಗಳ ಮೇಲೆ ಏನು ಕಲ್ಲು ತೂರಾಟ ಆಗಿತ್ತು. DR ವ್ಯಾನ್ ಇದೆ, DR ವ್ಯಾನ್ ಮೇಲೆ ಕಲ್ಲುಗಳನ್ನ ತೂರಿದ ವಿಡಿಯೋಗಳು ಕೂಡ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತದ್ದು. ಜೊತೆಗೆ ಆ ಒಂದು ಸಮಯದಲ್ಲಿ ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡ್ತಾರೆ. ಲಾಠಿ ಚಾರ್ಜ್ ಸಮಯದಲ್ಲಿ ಮುಸ್ಲಿಂ ಯುವಕರು ಅಲ್ಲಿಂದ ಓಡ್ತಾ ಇರುವಂತಹ ದೃಶ್ಯಗಳು ಕೂಡ, ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೂಡ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಸದ್ಯದಲ್ಲಿ ಪೊಲೀಸರು ಕೂಡ ಈಗಾಗಲೇ ಆ ಒಂದು ಸ್ಥಳದಲ್ಲಿ ಠಿಕಾಣಿ ಹೂಡಿ ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸುವಲ್ಲಿ ಸಾಕಷ್ಟು ಶ್ರಮವನ್ನು ಕೂಡ ಪಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಾನಂದ್ ನಿಮ್ಮ ಮಾಹಿತಿಗೆ.